ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮೊದಲ ಆರತಿ ಕರ್ನಾಟಕದ ಆರತಿ ಅನ್ನುವಂತ ಹೆಸರಿನಲ್ಲೇ ನಡೆಯುತ್ತೆ. ಬಹುತೇಕ ಜನರಿಗೆ ಈ ವಿಚಾರ ಗೊತ್ತೇ ಇಲ್ಲ. ನಮ್ಮ ಜೊತೆ ಇತಿಹಾಸಕಾರರು ಆಗಿರುವಂತಹ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರಿಗ ಮೊದಲ ಆರತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕರ್ನಾಟಕದ ಹೆಸರಿನಲ್ಲಿ ಹೇಗ್ ಶುರುವಾಯಿತು ಈ ಪದ್ಧತಿ? ಏನ್ ಇತಿಹಾಸ ಇದೆ? ನೋಡಿ, ತಿರುಪತಿಯ ವಿಚಾರವನ್ನು ತೆಗೆದಾಗ, ತಿರುಪತಿಯ ಇತಿಹಾಸವನ್ನು ನಾವು ನೋಡಿದಾಗ, ತಿರುಪತಿಗೂ ನಮ್ಮ ವಿಜಯನಗರ ಸಾಮ್ರಾಜ್ಯ ಅಂತ ನಾವೇನು ಕರಿತಿದ್ವಿ, ಅದು ನಿಜವಾಗಿಯೂ ಕರ್ನಾಟಕ ಸಾಮ್ರಾಜ್ಯ. ಕರ್ನಾಟಕ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದಂಥ ಶ್ರೀಕೃಷ್ಣ ದೇವರಾಯನಿಗೂ ತಿರುಪತಿಗೂ ಅವಿನಾಭಾವ ಸಂಬಂಧ ಇದೆ. ಸ್ವತಃ ಶ್ರೀಕೃಷ್ಣ ದೇವರಾಯರೇ 8 ಸಾರಿ ತಿರುಪತಿಗೆ ಭೇಟಿ ಕೊಟ್ಟಿದ್ರು, ತಿಮ್ಮಪ್ಪನ ದರ್ಶನವನ್ನು ಮಾಡಿದ್ರು ಅಂತ ದಾಖಲೆಗಳು ಹೇಳ್ತವೆ. ಆ 8 ಸಾರಿ ಅವರು ಭೇಟಿ ಕೊಟ್ಟಾಗಲೂ ಕೂಡ ಅಪಾರ ಪ್ರಮಾಣದ ಬೆಲೆ ಕಟ್ಟಲಾಗದ ಆಭರಣಗಳನ್ನು ದಾನವಾಗಿ ತಿರುಪತಿಗೆ ಕೊಟ್ಟಿದ್ದಾರೆ. ಹೀಗಾಗಿ ತಿರುಪತಿ ಇವತ್ತು ಏನಾದರೂ ಅಭಿವೃದ್ಧಿ ಹೊಂದಿದ್ರೆ ಅದಕ್ಕೆ ಶ್ರೀಕೃಷ್ಣ ದೇವರಾಯರ ಕೊಡುಗೆ ಅಪಾರವಾಗಿದೆ, ಅಥವಾ ಕರ್ನಾಟಕ ಸರ್ಕಾರದ ಕೊಡುಗೆ, ಅಂದರೆ ಆ ಕಾಲಘಟ್ಟದ ಕರ್ನಾಟಕ ಸಾಮ್ರಾಜ್ಯದ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು. ಅವರ ನಂತರ ಸುರಪುರದ ಅರಸರು ಕೂಡ ಸಾಕಷ್ಟು ಕೊಡುಗೆಯನ್ನು ತಿರುಪತಿಗೆ ಕೊಟ್ಟಿದ್ದಾರೆ. ಆ ನಂತರ ಬರುವಂಥವರು ನಾಡಪ್ರಭು ಕೆಂಪೇಗೌಡರು ಕೂಡ ತಿರುಪತಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ನೀನು ಮೈಸೂರಿನ ಮಹಾರಾಜರ ಕಾಲಘಟ್ಟದಂತೂ ಬಹಳ ಉಲ್ಲೇಖ ಮಾಡುವಂಥದ್ದಿದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದಲ್ಲಿ ಅತಿ ಹೆಚ್ಚಿನ ಕೊಡುಗೆಯನ್ನು ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ಸೇವೆಯ ಮೂಲಕ ಸಲ್ಲಿಸಿದ್ದಾರೆ. ಅವರ ನಂತರ ಬಂದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ಅವರ ದತ್ತುಪುತ್ರರಾದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾಕೆ ಇತ್ತೀಚೆಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸ್ವತಃ ಸೊಸೆಯಾದಂಥ ಪ್ರಮೋದ ದೇವಿಯವರು ಸುಮಾರು 100 kg ತೂಕದ ಬೆಳ್ಳಿಯ ದೀಪದ ಕಂಬಗಳು, ಅಖಂಡ ಜ್ಯೋತಿ ಅಂತೇಳಿ ನಾವು ಕರಿತೀವಿ, ಇವತ್ತು ತಿರುಪತಿ ತಿಮ್ಮಪ್ಪನನ್ನು ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ದರ್ಶನ ಮಾಡ್ತಾರೆ. ಆ ದರ್ಶನ ಹೇಗಾಗುತ್ತೆ ಅಂದರೆ, ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲಿ ಕೊಟ್ಟಂಥ ಬೆಳ್ಳಿಯ ಜ್ಯೋತಿಗಳಿಂದ ಪ್ರಜ್ವಲಿಸುವಂಥ ಆ ಪ್ರಕಾಶಮಾನ ಬೆಳಕಿನಿಂದ ತಿರುಪತಿ ತಿಮ್ಮಪ್ಪನನ್ನು ಭಕ್ತಾದಿಗಳು ದರ್ಶನ ಮಾಡ್ತಾರೆ. ಅಂದರೆ ಪ್ರಪಂಚದ ಕೋಟ್ಯಾಂತರ ಜನರಿಗೆ ತಿರುಪತಿ ತಿಮ್ಮಪ್ಪನನ್ನು ತೋರಿಸುವಂಥ ಒಂದು ಕೈಂಕರ್ಯವನ್ನು ನಮ್ಮ ಕರ್ನಾಟಕ ರಾಜ್ಯದ ಜನ ಆ ಅಖಂಡ ಜ್ಯೋತಿಯನ್ನು ಅರ್ಪಿಸುವ ಮೂಲಕ, ಅಂದಿನ ಮಹಾರಾಜರ ಮೂಲಕ ಅರ್ಪಿಸುವ ಮೂಲಕ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂದರೆ ಸಾಕ್ಷಾತ್ ದೇವರನ್ನೇ ಕೂಡ ನಾವು ಸಾಮಾನ್ಯ ಜನರ ಬಳಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ನಮ್ಮ ಹಿಂದಿನ ರಾಜರುಗಳು ಮಾಡಿದ್ದಾರೆ. ಆ ಅಖಂಡ ಜ್ಯೋತಿಯ ಮೂಲಕ ದೇವರ ದರ್ಶನವನ್ನು ನಾವು ಪಡ್ಕೊಳ್ತೇವೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮೊದಲನೆಯ ಜ್ಯೋತಿಯ ಗೌರವವನ್ನು ಮೈಸೂರಿನ ಮಹಾರಾಜರಿಗೆ ಕೊಡಬೇಕು ಅಂತ ಹೇಳಿ. ಎಷ್ಟು ವರ್ಷ ಆಗಿರ್ಬೋದು ಸರ್ ಅಂದಾಜು ಈ ಪದ್ಧತಿ ಶುರುವಾಗಿ? ಅಂದ್ರೆ ಮೈಸೂರು ಸಂಸ್ಥಾನದ ಕೊಡುಗೆಯನ್ನ ಪರ್ಟಿಕ್ಯುಲರ್ ಆಗಿ ಗಮನಿಸಿಕೊಟ್ಟಿದ್ದ ಅಥವಾ ಯಾವ ರೀತಿ? ಈಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದ ಕೊಡುಗೆಯನ್ನು ನಾವು ತಗೊಂಡ್ರೆ ಸುಮಾರು 200 ವರ್ಷಗಳ ಪರಂಪರೆ ಇದಕ್ಕಿದೆ. ಈ ಅಖಂಡ ಜ್ಯೋತಿಯ ಪರಂಪರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದಲ್ಲಿ ಪ್ರಾರಂಭ ಆಯಿತು. ಸೊ ಹೀಗಾಗಿ ಅದನ್ನು ಕೂಡ ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಒಂದು 100-120 ವರ್ಷಗಳ ಒಂದು ಪರಂಪರೆ ಇದಕ್ಕಿದೆ ಅಂತ ಹೇಳ್ಬೋದು. ಆ 120 ವರ್ಷಗಳಿಂದನೂ ಕೂಡ ಮೊದಲನೇ ಜ್ಯೋತಿಯ ಗೌರವವನ್ನು ನಮ್ಮ ಮೈಸೂರಿನ ಮಹಾರಾಜರಿಗೆ ಕೊಡ್ತಾ ಬಂದಿದ್ದಾರೆ. ಅದನ್ನು ಅವರು ಸ್ವೀಕರಿಸ್ತಾ ಇದ್ರು. ಅವರ ನಂತರ ಸರ್ಕಾರಗಳು ಬದಲಾಯಿತು. ಇಡೀ ಮೈಸೂರು ಸಂಸ್ಥಾನ ನಮ್ಮ ಭಾರತದ ಒಕ್ಕೂಟದ ಜೊತೆ ಸೇರಿದಾಗ ಮೈಸೂರು ರಾಜ್ಯವಾಯಿತು. ಆ ನಂತರ ಕರ್ನಾಟಕ ಆಯಿತು. ಹೀಗಾಗಿ ಆ ಪರಂಪರೆ ಮಾತ್ರ ಹಾಗೆ ಮುಂದುವರ್ಕೊಂಡು ಬರ್ತಾ ಇತ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಇರ್ತಾರೋ ಅವ್ರು ಹೋದಾಗ ಆ ಗೌರವವನ್ನು ಸ್ವೀಕಾರ ಮಾಡ್ತಿದ್ರು. ಆ ನಂತರ ನಮ್ಮ ಪ್ರತಿನಿಧಿಯಾಗಿ ನಮ್ಮ ರಾಜ್ಯ ಸರ್ಕಾರ ಒಬ್ಬ ಕಮಿಷನರ್ನ ಅಲ್ಲಿ ನೇಮಿಸಿದ್ರು. ಆ ಕಮಿಷನರ್ ಅವರು ಪ್ರತಿದಿನ ಅಲ್ಲಿ ಹೋಗಿ ಆ ಗೌರವವನ್ನು, ಅಂದರೆ ಮೊದಲನೇ ಆರತಿಯ ಗೌರವವನ್ನು ಸ್ವೀಕಾರ ಮಾಡೋದು ಒಂದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆ ಸಂಪ್ರದಾಯವನ್ನು ನಾವು ಅಧಿಕಾರಿಗಳಿಗೂ ಕೂಡ ಕೊಡೋದು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಆಲೋಚನೆಯನ್ನು ಹರಿಬಿಟ್ಟಿದ್ದಾರೆ. ಇಲ್ಲಿ ಒಂದು ಸಣ್ಣ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ತಿರುಪತಿಯಿಂದ ಸಿಗುವಂಥ ಗೌರವ ಬೇರೆ ಯಾವ ರಾಜ್ಯದವ್ರಿಗೂ ಸಿಗೋದಿಲ್ಲ, ನಮಗೆ ಸಿಗ್ತಾ ಇದೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಪಡ್ಕೊಂಡ್ರೆ ಯಾರ್ದು ಇದಿಲ್ಲ, ತಕರಾರಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಟು ಉಪಮುಖ್ಯಮಂತ್ರಿಗಳು ಅಥವಾ 2ನೇವರೋ 3ನೇವರೋ ಒಂದು 3 ಜನರಿಗೆ ಒಪ್ಕೋಬೋದೇನೋ, ಆ ನಂತರ ಬರುವಂಥ ಯಾರಿಗೆ ಕೊಟ್ಟರು ಕೂಡ ತಕರಾರು ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಅಧಿಕಾರಶಾಹಿಗೆ ಗೌರವ ಸಲ್ಲಬೇಕು ಅಂತ ಏನಾದರೂ ಮಾಡಿಬಿಟ್ರೆ ಅದು ದೊಡ್ಡ ಮುಂದಿನ ದಿನಗಳಲ್ಲಿ ಲೋಪದೋಷಗಳಿಗೆ ಈಡಾಗ್ಬಿಡುತ್ತೆ. ಅಧಿಕಾರಶಾಹಿಗಳಿಗೆ ಅದನ್ನು ಕೊಡಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಎಷ್ಟೋ ಜನ ಅಧಿಕಾರಿಗಳಿಗೆ ತಿರುಪತಿ ತಿಮ್ಮಪ್ಪನ ಬಗ್ಗೆ ಗೌರವನೂ ಇರಲ್ಲ, ಭಕ್ತಿನೂ ಇರಲ್ಲ, ನಂಬೋದು ಇಲ್ಲ. ಒಂದು ಮಾತು ಸರ್, ಈಗ ಟಿಟಿಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದೆ, ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಈ ಆದೇಶವನ್ನ ಹೊರಡಿಸುವಂತ ಮುಂಚೆ ಅಂತ. ಬಟ್ ಈಗ ಕರ್ನಾಟಕದ ಹೆಸರಿನಲ್ಲೇ ಆರತಿ ಅನ್ನುವಂತಹದ್ದು ಮಾಡುವಾಗ ಈ ಪ್ರೋಟೋಕಾಲ್ ಬದಲಾವಣೆ ಮಾಡಿದ್ರಲ್ಲಿ ಏನ್ ತಪ್ಪು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಸರ್ಕಾರದ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ, ಇದು ನಮ್ಮ ಸರ್ಕಾರವೇ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕಿದ್ರೆ ಯಾವುದೇ ಸಂಶಯ ಇರ್ತಿರ್ಲಿಲ್ಲ. ಆದರೆ ಇಲ್ಲಿ TTD ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ
ಜಂಟಿಯಾಗಿ ಏನೇ ಬದಲಾವಣೆಗಳನ್ನು ಮಾಡ್ಬೇಕಾದ್ರೆ ಜಂಟಿಯಾಗಿ ಮಾಡಬೇಕಾಗುತ್ತೆ. ಇವನ್ ತಿರುಪತಿ ಟ್ರಸ್ಟ್ನವರು ಕೂಡ ಏಕಾಏಕಿ ಬದಲಾವಣೆಗಳು ಮಾಡಕ್ ಹೋಗಲ್ಲ, ಸಂಬಂಧಪಟ್ಟವ್ರನ್ನೆಲ್ಲ ಕರೆದು ಚರ್ಚೆಗಳು ಮಾಡ್ತಾರೆ. ಅದೇ ಥರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಚರ್ಚೆಯನ್ನು ಮಾಡಿ ಸಂಬಂಧಪಟ್ಟವ್ರನ್ನೆಲ್ಲ ಕರೆದು ಒಂದು ಚರ್ಚೆ ಮಾಡಿ ಯಾವ ರೀತಿ ಮಾಡೋದು ಅಂತ ಮಾಡಿದರೆ ಒಳ್ಳೊಳ್ಳೆ ಸಲಹೆ ಬರ್ತಿದೆ. ಈಗ ಉದಾಹರಣೆಗೆ ನಾನು ಪಬ್ಲಿಕ್ ಟಿವಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ತಿರುಪತಿಯ ದೇವರ ಮೊದಲನೇ ಆರತಿಯ ದರ್ಶನದ ಭಾಗ್ಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ವರ್ಷದಲ್ಲಿ 1 ಸಾರಿನೋ 2 ಸಾರಿನೋ ಅಥವಾ 10 ಸಾರಿನೋ ಸಮಯ ಸಂದರ್ಭ ನೋಡಿ ಅವ್ರು ಬಿಡುವಿದ್ದಾಗ ಹೋಗಿ ತಗೊಳ್ಳೋದ್ರಲ್ಲಿ ಯಾರ್ದು ತಕರಾರಿಲ್ಲ. ಆದರೆ ಅಧಿಕಾರಿಗಳು ತಗೊಳ್ಳೋದ್ರಲ್ಲಿ ತಪ್ಪಿದೆ. ಅಧಿಕಾರಿಗಳ ಸೇವೆಗೆ ನಾವು ಸಂಬಳ ಕೊಟ್ಬಿಟ್ಟಿದೀವಿ, ಅವ್ರು ಯಾಕೆ ತಗೋಬೇಕು? ಅದನ್ನ ಹೊರತುಪಡಿಸಿ ಇತಿಹಾಸದ ಕಡೆ ನೋಡೋದಾದ್ರೆ ಈಗ ಕರ್ನಾಟಕದಲ್ಲಿ ಎಷ್ಟು ನಂಬಿಕೆ ಅಂದ್ರೆ ಈಗ ನಮ್ಮ ಮನೆಗಳಲ್ಲೂ ಮುಡಿಪು ಅಂತ ಎತ್ತಿಡ್ತೀವಿ ನಾವು. ಹೇಗ್ ಶುರುವಾಯ್ತು ಈ ಪದ್ಧತಿ? ಕರ್ನಾಟಕಕ್ಕೂ ತಿರುಪತಿಗೂ ಆ ರೀತಿಯ ಅವಿನಾಭಾವ ಸಂಬಂಧ ಹೇಗೆ ಆರಂಭ ಆಯ್ತು? ಇದು ಒಂದು ರೀತಿಯಲ್ಲಿ ತಿರುಪತಿ ತಿಮ್ಮಪ್ಪನ ಈ ಒಂದು ಪಂಥ ಅಂತ ನಾವೇನು ಕರಿತೀವಿ, ರಾಮಾನುಜಾಚಾರ್ಯರ ಕಾಲದಿಂದ ಇದು ಉಚ್ಛ್ರಾಯ ಸ್ಥಿತಿಗೆ ಹೋಯಿತು. ಮತ್ತು ನಮ್ಮಲ್ಲಿ ಶೈವರು ಇದ್ದಾರೆ, ವೈಷ್ಣವರು ಇದ್ದಾರೆ. ವೈಷ್ಣವನ ಅನುಯಾಯಿಗಳೆಲ್ಲರೂ ತಿರುಪತಿ ತಿಮ್ಮಪ್ಪನ ಭಕ್ತರು. ಅವರ ಮನೆಗಳಲ್ಲಿ ಯಾರಿಗಾದ್ರೂ ಮಕ್ಳಿಗೆ ಹುಷಾರಿಲ್ಲ ಅಂದರೆ, ಹಿರಿಯರಿಗೆ ಹುಷಾರಿಲ್ಲ ಅಂದರೆ, ಕಷ್ಟ ಕಾರ್ಪಣ್ಯಗಳು ಬಂತು ಅಂದರೆ ದೇವರ ಹೆಸರಿನಲ್ಲಿ ಮುಡುಪನ್ನು ಎತ್ತಿರ್ತಾರೆ. ಮುಡುಪು ಅಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಚಲಾವಣೆಯಲ್ಲಿದ್ದಂಥ ನಾಣ್ಯವನ್ನು ಅಥವಾ ಚಿನ್ನದ ವಸ್ತುಗಳನ್ನು ಒಂದು ಪಟ್ಟಣ ಕಟ್ಬಿಟ್ಟು ಅರಿಶಿಣದ ಬಟ್ಟೆನಲ್ಲಿ ಅದನ್ನು ಎತ್ತಿಟ್ಬಿಟ್ಟು ದೇವರಲ್ಲಿ ಹರಕೆ ಹೊತ್ಕೊಳ್ತಾರೆ. ಇದನ್ನು ನಿನಗೆ ಸಲ್ಲಿಸ್ತಾ ಇದ್ದೀನಿ, ನಮ್ಮ ಈ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡು, ನಮ್ಮ ಈ ಕಾಯಿಲೆಗಳನ್ನು ನಿವಾರಣೆ ಮಾಡು ಅಂತೇಳಿ. ಅದು ಕಾಕತಾಳೀಯನೇನೋ ಅದೆಲ್ಲ ವಾಸಿ ಆದಮೇಲೆ ಆ ಏನು ಮುಡುಪನ್ನು ಎತ್ತಿಟ್ಟಿರ್ತಾರೆ, ಕೆಲವರು 1 ದಿನ ಇಟ್ಟಿರ್ತಾರೆ, 2 ದಿನ ಇಟ್ಟಿರ್ತಾರೆ, ಕೆಲವರು 100 ರೂಪಾಯಿ ಅದನ್ನು ಎತ್ತಿಡೋ ಸಂಭವ ಇರುತ್ತೆ. ಅದೆಲ್ಲವನ್ನು ಸೇರಿಸ್ಬಿಟ್ಟು ಒಂದು ಸಾರಿ ತಿರುಪತಿಗೆ ಹೋಗಿ ಆ ಉಂಡಿಗೆ ಹಾಕ್ತಾರೆ. ಆ ರೀತಿ ಮುಡುಪಿನ ಹಣವೇ ಕೋಟ್ಯಾಂತರ ರೂಪಾಯಿ ಆದಾಯ ತಿರುಪತಿಗೆ ಬರ್ತಾ ಇದೆ. ಅಂದರೆ ಸಾಮಾನ್ಯ ವ್ಯಕ್ತಿಯ ಗಳಿಕೆ ಹಣ. ಸಾಮಾನ್ಯ ವ್ಯಕ್ತಿ ಯಾವತ್ತೂ ಅಷ್ಟೇ ಭ್ರಷ್ಟಾಚಾರ ಮಾಡಿ ಹಣವನ್ನು ಗಳಿಸಲ್ಲ. ಕೆಲವು ಕಡೆ ಹರಕೆ ರೂಪದಿರಲ್ಲ, ಪ್ರತಿ ವರ್ಷನೂ ತೆಗೆದಿಡ್ತಾರೆ. ಅಲ್ಲ, ಪ್ರತಿ ವರ್ಷನೂ ಏನಕ್ಕೆ ತೆಗೆದಿಡ್ತಾರೆ ಅಂದರೆ ಹೇಳಿದ್ನಲ್ಲ, ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಆದಾಗೆಲ್ಲ ಮುಡುಪು ಇರೋದೇ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ದೇವರು ಸೂಚಿಸಲಿ ಅಂತೇಳಿ ದೇವರಿಗೆ ಸಲ್ಲಿಸುವಂಥ ಕಾಣಿಕೆ. ನನಗೆ ಈ ಸಮಸ್ಯೆ ಇದೆ, ಇದನ್ನು ಬಗೆಹರಿಸೋ ದೇವರೇ ಅಂತೇಳಿ ಸುಮ್ಮನೆ ಕೇಳ್ಕೊಳ್ಳೋ ಬದಲು ನನ್ನ ದುಡಿಮೆಯ ಒಂದು ಹಣವನ್ನು, ಒಂದು ಭಾಗವನ್ನು ಮುಡುಪಿನ ರೂಪದಲ್ಲಿ ಇಡ್ತೀವಿ. ಆ ಮುಡುಪನ್ನು ಯಾವಾಗ ಬೇಕಾದರೂ ಎತ್ತಿಡ್ಬೋದು. ಅವರು ಯಾವಾಗ ಸಮಸ್ಯೆಗಳು ಬರ್ತಾವೆ ಅವಾಗೆಲ್ಲ ಎತ್ತಿಟ್ಟಿರ್ತಾರೆ. ಕೆಲವರು ಅದು ಜಾಸ್ತಿ ಆಗುತ್ತೆ, ಕೆಲವರು ಒಂದೇ ಎತ್ತಿಟ್ಟಿರ್ತಾರೆ. ಇನ್ನು ಕೆಲವರು ಆ ಒಂದು ಮುಡುಪನ್ನು ತಲುಪಿಸೋದಕ್ಕಾಗಲ್ಲ ಅಂತ ಇನ್ಯಾರಾದ್ರೂ ಊರಿಂದ ತಿರುಪತಿ ಯಾತ್ರೆ ಮಾಡೋರು ಇದ್ರೆ ಅವ್ರಿಗೆ ಅದನ್ನು ಕೊಟ್ಬಿಟ್ಟು ನಮ್ಮ ಪರವಾಗಿ ಅಲ್ಲಿ ಹಾಕಿ ಅಂತ ಹೇಳ್ತಾರೆ. ಈಗ ರಾಜ ಮಹಾರಾಜರ ಕಾಲದಲ್ಲಿ ತಿರುಪತಿಯೇ ಏನಕ್ಕೆ ಅಷ್ಟೊಂದು ವಿಶೇಷವಾಗಿತ್ತು? ಈಗ ಕರ್ನಾಟಕದಲ್ಲೂ ಸಾಕಷ್ಟು ದೇಗುಲಗಳಿದಾವೆ. ಏನಾದರೂ ಚಮತ್ಕಾರದ ರೀತಿಯಲ್ಲಿ, ವಿಸ್ಮಯದ ರೀತಿಯಲ್ಲಿ ಏನಾದರೂ ನಡೆದಿತ್ತಾ ಕಾಲಘಟ್ಟದಲ್ಲಿ ಏನು ಅಂತ? ಇಲ್ಲಿ ನಂಬಿಕೆಯನ್ನು ನಾವು ಹೀಗೆ ಅಂತ ಹೇಳೋದಕ್ಕೆ ಬರಲ್ಲ. ಒಂದು ಮೈಸೂರಿನ ಮಹಾರಾಜರ ಕಾಲಘಟ್ಟದಲ್ಲಿ ಯಾತಕ್ಕೆ ಇದು ಉಚ್ಛ್ರಾಯ ಸ್ಥಿತಿಗೆ ಹೋಯಿತು, ಕೃಷ್ಣದೇವರಾಯನ ಕಾಲಘಟ್ಟದಲ್ಲಿ ಯಾಕೆ ಉಚ್ಛ್ರಾಯ ಸ್ಥಿತಿಗೆ ಹೋಯಿತು ಅಂದರೆ ವೈಷ್ಣವ ಧರ್ಮ ಪ್ರವರ್ಧಮಾನಕ್ಕೆ ಬಂದ್ಬಿಡ್ತು. ಅದರಲ್ಲೂ ವಿಶೇಷವಾಗಿ ಹೊಯ್ಸಳರ ಕಾಲದಲ್ಲಿ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿ ಒಂದು ರೀತಿಯಲ್ಲಿ ವೈಷ್ಣವ ಧರ್ಮ ತನ್ನ ದೊಡ್ಡ ರೂಪವನ್ನು ಪಡ್ಕೊಳ್ತು. ಆ ವೈಷ್ಣವ ಧರ್ಮದ ಕೇಂದ್ರ ಬಿಂದು ಅಥವಾ ಕೇಂದ್ರ ಸ್ಥಳವಾಗಿ ತಿರುಪತಿಯನ್ನು ಇವತ್ತು ನಾವು ಗುರುತಿಸ್ತಾ ಇದ್ದೀವಿ. ಹೀಗಾಗಿ ತಿರುಪತಿ ತಿಮ್ಮಪ್ಪನ ಬಗ್ಗೆ ಹೆಚ್ಚಿಗೆ ಜನರಿಗೆ ಗೌರವ ಜಾಸ್ತಿ. ಜೊತೆಗೆ ತಿರುಪತಿ ತಿಮ್ಮಪ್ಪನ ಪತ್ನಿ ಕೂಡ ಲಕ್ಷ್ಮಿ ಆಗಿರೋದ್ರಿಂದ ಸಹಜವಾಗಿ ಭಕ್ತಾದಿಗಳು, ಸಾಮಾನ್ಯ ಭಕ್ತಾದಿಗಳು ಬಯಸೋದೇನು ಅಂದರೆ ಸಂಪತ್ತನ್ನು ಬಯಸ್ತಾರೆ. ಆರೋಗ್ಯ, ಆಯುಷ್ಯ ಜೊತೆಗೆ ಸಂಪತ್ತು. ಈ ಸಂಪತ್ತಿಗೆ ಹೆಚ್ಚಿನ ಗೌರವವನ್ನು ಕೊಡೋದ್ರಿಂದ ಅದು ಸಂಪತ್ತು ಒಂದು ರೀತಿಯಲ್ಲಿ ಶ್ರೀನಿವಾಸ ಅಂದರೆ ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯನ್ನೇ ನಿವಾಸ ಮಾಡ್ಕೊಂಡ್ರವನು ಶ್ರೀನಿವಾಸ. ಹೀಗಾಗಿ ಲಕ್ಷ್ಮಿಗೆ ಅವನ ಅಧಿಪತಿ. ಅವನ್ನ ಸಂತುಷ್ಟಗೊಳಿಸ್ಬಿಟ್ರೆ ನಮಗೆ ಲಕ್ಷ್ಮಿ ಒಲಿತಾಳೆ ಅನ್ನುವಂಥ ಒಂದು ನಂಬಿಕೆನೂ ಇರ್ಬೋದು. ಮತ್ತು ಲಕ್ಷ್ಮಿಯ ಹಿಂದೆ ಜನ ಹೋದಷ್ಟು ಬೇರೆ ವಿಚಾರಗಳ ಹಿಂದೆ ಹೋಗಲ್ಲ. ಹೀಗಾಗಿ ಸಂಪತ್ತಿನ ಹಿಂದೆ ಹೋಗಿರೋದ್ರಿಂದ ತಿರುಪತಿಗೆ ನಾವು ನಡ್ಕೊಂಡ್ರೆ, ತಿರುಪತಿಯ ದೇವರನ್ನು ನಂಬಿದ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿದು ನಮಗೆ ಅಧಿಕಾರ ಸಿಗುತ್ತೆ, ಸಂಪತ್ತು ಸಿಗುತ್ತೆ ಅನ್ನುವಂಥ ಒಂದು ಆಮಿಷ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಂದು ನಂಬಿಕೆ ಜನರಲ್ಲಿ ಇರೋದ್ರಿಂದ ತಿರುಪತಿ ತಿಮ್ಮಪ್ಪ ಹೆಚ್ಚು ಪ್ರಸಿದ್ಧನಾಗ್ಬಿಟ್ಟ ಅಂತ ಹೇಳ್ಬೋದು. ಈಗ ಮೈಸೂರು ಸಂಸ್ಥಾನದ ವಿಚಾರವನ್ನ ತೆಗೆದುಕೊಂಡ್ರೆ ಹೇಗೆ ಆರಂಭವಾಯಿತು? ಅದು ಕೂಡ ಆ ರೀತಿಯ ಭಕ್ತಿ, ಯಾಕಂದ್ರೆ ಚಾಮುಂಡಿ ನೆಲೆಸಿರುವಂತಹ ಆರಾಧ್ಯ ಕೇಂದ್ರ, ಅದು ಹೇಗೆ ಕನೆಕ್ಟ್ ಆಯ್ತು ಅದು ಅಂತ? ಇದು ನಮ್ಮಲ್ಲಿ ಒಂದು ಪರಂಪರೆ ಇದೆ. ಒಂದು ಮನೆ ದೈವ ಅಂತ ಒಂದಿದೆ, ಇಷ್ಟ ದೈವ ಅಂತ ಒಂದಿದೆ. ಮನೆ ದೈವ ಅಂದರೆ ಪಾರಂಪರಿಕವಾಗಿ ಬಂದಿರೋದು. ನನ್ನ ಪೂರ್ವಿಕರು ಯಾರನ್ನು ಒಪ್ಕೊಂಡಿರ್ತಾರೆ ಅದು ಮನೆ ದೈವ. ಮನೆ ದೈವವನ್ನು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾಲಘಟ್ಟದಲ್ಲೂ ಬದಲಾವಣೆ ಮಾಡೋಕ್ಕೆ ಅವಕಾಶ ಇಲ್ಲ. ನನ್ನ ಪೂರ್ವಿಕರು ಏನು ಪೂಜೆ ಮಾಡ್ತಿದ್ರು ಅದನ್ನೇ ಮನೆ ದೈವ ಅನ್ಬೇಕು. ಆದರೆ ಇಷ್ಟ ದೈವ ಅಂತ ಯಾರನ್ನು ಬೇಕಾದ್ರೂ ನಾವು ಒಪ್ಕೋಬೋದು. ಮೈಸೂರಿನ ಮಹಾರಾಜರು ಯದುವಂಶದವರು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಯದುವಂಶ ಅಂತ ಹೇಳಿದರೆ ಶ್ರೀಕೃಷ್ಣನ ವಂಶ. ಹೀಗಾಗಿ ಅವರು ವೈಷ್ಣವರಾಗ್ತಾರೆ. ಹೀಗಾಗಿ ಅವರ ಮನೆ ದೈವ ಮೇಲುಕೋಟೆ ಚಲುವರಾಯ ಸ್ವಾಮಿ ಇರ್ಬೋದು, ಅಥವಾ ತಿರುಪತಿ ತಿಮ್ಮಪ್ಪ ಇರ್ಬೋದು, ಅಥವಾ ವೆಂಕಟೇಶ್ವರ, ಇವರೆಲ್ಲರೂ ಒಂದೇ ರೂಪ, ಹಲವು ಹೆಸರುಗಳು.
ಹೀಗಾಗಿ ಅವರು ತಿರುಪತಿ ತಿಮ್ಮಪ್ಪನ ಒಕ್ಕಲಾಗಿರ್ತಾರೆ. ಹೀಗಾಗಿ ಅವರು ಹೆಚ್ಚು ತಿರುಪತಿಗೆ ನಡ್ಕೊಂಡಿರ್ತಾರೆ. ಅವರ ಇಷ್ಟ ದೈವ ಚಾಮುಂಡೇಶ್ವರಿ, ಸ್ಥಳ ದೈವ. ಈಗ ಊರಿಗೆ ಗ್ರಾಮ ದೇವತೆ ಅಂತ ಇರ್ತಾಳೆ. ಅವ್ರು ಯಾವುದೇ ಜಾತಿಯಾಗಿರಲಿ, ಯಾವುದೇ ಧಾರ್ಮಿಕ ಪಂಗಡದ ಉಪಪಂಗಡಗಳಾಗಿದ್ರು ಕೂಡ ಊರಿನ ದೈವ ಅಂದರೆ ಗ್ರಾಮ ದೇವತೆ ಏನಿದೆ ಅದಕ್ಕೆ ನಡ್ಕೊಳ್ತಾರೆ. ಹಾಗೇನೇ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ಮೈಸೂರು ಯದುವಂಶದ ರಾಜರ ಅಧಿದೈವವೂ ಆಗಿರೋದ್ರಿಂದ, ಇಷ್ಟ ದೈವವೂ ಆಗಿರೋದ್ರಿಂದ ಒಂದು ಸ್ಥಳದ ದೈವವನ್ನು ಗೌರವಿಸಿದ್ರು, ಇನ್ನೊಂದು ಅವರ ಮನೆತನದ ದೈವ ಅಂತೇಳಿ ತಿರುಪತಿ ತಿಮ್ಮಪ್ಪನ್ನು ಕೂಡ ಅವ್ರು ಗೌರವಿಸಿದ್ರು. ಅದು ಅವರೊಬ್ಬರೇ ಅಂತಲ್ಲ, ಎಲ್ಲ ರಾಜರು ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಸಾಮಾನ್ಯ ಜನನು ಹೀಗೆ ಮಾಡ್ತಾರೆ. ಮನೆ ದೈವಕ್ಕೆ ವರ್ಷಕ್ಕೊಂದ್ಸಾರಿ ಆದರೂ ಹೋಗ್ತಾರೆ, ಇಷ್ಟ ದೈವಕ್ಕೆ ಹಲವಾರು ಸಾರಿ ಹೋಗ್ತಾರೆ. ಸೊ ಈ ಪರಂಪರೆ ನಮ್ಮಲ್ಲಿ ಎಲ್ಲ ಕಡೆನೂ ನಡ್ಕೊಂಡು ಬಂದಿದೆ. ಸೊ ಇದಿಷ್ಟು ತಲಕಾಡು ಚಿಕ್ಕರಂಗೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.